ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಕುಶ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಮ್ಯಾಂಗೋ ಮಸ್ತಾನಿ ಅಂತೇಳಿ ಸಿಂಪಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಮನೇಲಿ ಹೇಗೆ ಮಾಡ್ಕೊಳೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಇವನ್ ಜ್ಯೂಸ್ ಸೆಂಟರಲ್ಲೂ ಸಹ ಸಿಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಮನೇಲೇ ಮಾಡ್ಕೊಳ್ಬೋದು ಆರಾಮಾಗಿ. ಇವನ್ ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಮಾಡಿಕೊಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಮ್ಯಾಂಗೋ ಮಸ್ತಾನಿನ ಈಸಿಯಾಗಿ ಟೇಸ್ಟಿಯಾಗಿ ಸಕ್ಕದಾಗಿ ಹೇಗೆ ಮಾಡ್ಕೊಳೋದು ಅಂತೇಳಿ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮ್ಯಾಂಗೋ, ಮಲ್ಲಿಕಾ ಮತ್ತು ಬಾದಾಮಿ ಎರಡೂ ತೊಗೊಂಡಿದ್ದೀನಿ. ಬಟ್ ನಿಮ್ಗೆ ಯಾವ ಮ್ಯಾಂಗೋ ಬೇಕು, ಇದೇ ಮ್ಯಾಂಗೋ ಹಾಕ್ಕೋಬೇಕು ಅಂತೇನಿಲ್ಲ, ಯಾವ ಮ್ಯಾಂಗೋ ಬೇಕಾದರೂ ಹಾಕ್ಕೋಬೋದು. ಬಟ್ ಜ್ಯೂಸ್ಗೆ ಅಂತ ಹಾಕ್ಕೊಂಡಾಗ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಬಟ್ ಏನಂತಂದರೆ ತುಂಬ ಲೈಕ್ ಹಣ್ಣಾಗಿರೋವಂಥದ್ದನ್ನು ತೊಗೊಳ್ಳಿ, ಕಲರು ಚೆನ್ನಾಗಿ ಬರುತ್ತೆ. ನಾವು ಸ್ವಲ್ಪ ಹಣ್ಣಾಗಿದೆ ಇರೋದೇನಾದ್ರು ತೊಗೊಂಡಿದ್ದೀವಿ ಅಂತಂದರೆ ಕಲರ್ ಸಹ ಅದು ಚೆನ್ನಾಗಿ ಬರೋಲ್ಲ. ನಮಗೆ ಕಲ್ಲರ್ ವೈಸು ಸಹ ಚೆನ್ನಾಗಿ ಬರಬೇಕು ಅಂತಂದರೆ ಸ್ವಲ್ಪ ಹಣ್ಣಾಗಿರೋ ಮ್ಯಾಂಗೋ ತೊಗೊಂಡ್ರೆ ಕಲರು ಸಹ ಮ್ಯಾಂಗೋ ಕಲರ್, ಎಲ್ಲೋ ಕಲರ್ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 3 ಮ್ಯಾಂಗೋ ತೊಗೊಂಡಿದ್ದೀನಿ. 3 ಮ್ಯಾಂಗೋನ ತಗೊಂಡು ಲೈಕ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಲೈಕ್ ಜ್ಯೂಸ್ಗೆ ನಿಮಗೆ ಎಷ್ಟು ಜನಕ್ಕೆ ಯಾವ ಥರ ಜ್ಯೂಸ್ ಬೇಕು ಅಂಥೇಳಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ನಾನು ಕಾಯಿಸಿರೋ ಹಾಲನ್ನ ಸ್ವಲ್ಪ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಹಸಿ ಹಾಲನ್ನು ಸಹ ಹಾಕ್ಕೋಬೋದು. ಬಟ್ ಏನಂತಂದರೆ ಒಬ್ಬೊಬ್ಬರಿಗೆ ಹಸಿ ಹಾಲು ಇಷ್ಟ ಆಗೋಲ್ಲ, ಸೊ ಅದ್ರದ್ದು ಸ್ಮೆಲ್ ಇರುತ್ತೆ ಅಂಥೇಳಿ ಒಬ್ಬೊಬ್ಬರು ಕುಡಿಯೋಲ್ಲ. ಸೊ ಆದ್ದರಿಂದ ನಾನು ಹಾಲು ಮತ್ತು ಎಷ್ಟು ಬೇಕೋ ಅಷ್ಟನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅದನ್ನು ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಲನ್ನ. ಹಾಗೆಯೇ ಮ್ಯಾಂಗೋನೂ ಅಷ್ಟೇ, ನಾನು ಒಂದು 5 ನಿಮಿಷ ಫ್ರಿಜ್ಜಲ್ಲಿ, ಒಂದು 5ರಿಂದ 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಲೈಕ್ ಯಾಕೆ ಅಂತಂದರೆ ಜ್ಯೂಸ್ಗೆ ಮಕ್ಕಳಿಗೆ ಐಸ್ ಕ್ಯೂಬು ಮತ್ತು ಕೋಲ್ಡ್ ಆಗಿರೋ ಇದೆಲ್ಲ ಹಾಕ್ಕೊಡೋ ಬದಲು ಮ್ಯಾಂಗೋನೇ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಹಾಲು ಮತ್ತು ಮ್ಯಾಂಗೋ ಎರಡೂ ಸಹ ನಾನು ಒಂದು 5 ನಿಮಿಷ ಫ್ರಿಜ್ಜಲ್ಲಿಟ್ಟು ತೆಗ್ದಿದ್ದೆ. ಸೊ ನೀರು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಅದು ಕಂಪ್ಲೀಟಾಗಿ ಅಷ್ಟು ಕೂಲ್ ಬರಲ್ಲ, ತಣ್ಣಗೆ ಬರಲ್ಲ, ನಮಗೆ ಮಾಮೂಲಿಯಾಗೆ ಕುಡಿಯೋ ಥರ ಇರುತ್ತೆ. ಸೊ ಆದ್ದರಿಂದ ನಾನು ಹಾಲನ್ನ ತಣ್ಣಗೆ ಮಾಡಿ ಇಟ್ಕೊಂಡು ಈಗ ಮ್ಯಾಂಗೋನ ಸಿಪ್ಪೆ ಸಮೇತ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ರೀತಿ ಕ್ಲೀನಾಗೆ ವೇಸ್ಟ್ ಮಾಡದೇ ಇರೋಂಗೆ ಮ್ಯಾಂಗೋನ ಕ್ಲೀನಾಗೆ ನಾವು ಜಾರಲ್ಲಿ ಹಾಕ್ಕೊಳೋ ಥರ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆಯೇ ಇದಕ್ಕೆ ವೆನಿಲಾ ಐಸ್ ಕ್ರೀಮ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಫ್ಲೇವರ್ ಯಾವ್ದು ಬೇಕಾದರೂ ಹಾಕ್ಕೋಬೋದಲ್ಲ ಅಂತ ಅನ್ಕೋಬೋದು. ಬಟ್ ಫ್ಲೇವರ್ ಯಾವುದೇ ಹಾಕಿದ್ರೂ ಬಟ್ ವೆನಿಲಾ ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಆದ್ದರಿಂದ ನಾನಿಲ್ಲಿ ವೆನಿಲಾ ಐಸ್ ಕ್ರೀಮ್ನ ತೊಗೊಂಡಿದ್ದೀನಿ. ಹಾಗೆಯೇ ನೀವು ನೋಡ್ಬೋದು, ನಾನು ಕ್ಲೀನಾಗಿ ಒಂದೊಂದು ಮ್ಯಾಂಗೋನೇ ತೆಗೆದು ಇಟ್ಕೊತಾ ಇದ್ದೀನಿ. ಇದನ್ನು ಯಾಕೆ ಇಷ್ಟು ಸ್ಲೋಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಈಗ ಕುಕ್ ಮಾಡೋರಾಗಿರ್ಬೋದು, ಜ್ಯೂಸ್ ಮಾಡೋದೇ ಫಸ್ಟ್ ಟೈಮ್ ಮಾಡೋರು ಇರ್ತಾರಲ್ಲ, ಸೊ ಅದರಿಂದ ನಾವು ಸ್ವಲ್ಪ ಡೀಟೇಲಾಗಿ ತೋರಿಸೋದಕ್ಕೋಸ್ಕರ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸೊ ಈಗ ಮ್ಯಾಂಗೋ ಎಲ್ಲ ತೆಗ್ದು ನಾನು ಪ್ಲೇಟಲ್ಲಿ ಸಪ್ರೇಟ್ ಇಟ್ಕೊಂಡಾದ್ಮೇಲೆ ಅದನ್ನು ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು, ಮಾಮೂಲಿ ನಾವು ಮನೇಲಿರೋ ಜಾರಲ್ಲೇ ಹಾಕ್ಕೋಬೋದು. ಹಾಗೆಯೇ ಶುಗರ್ ನಾನು ಬರೀ 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಮ್ಯಾಂಗೋ ಸ್ವೀಟ್ ಇರುತ್ತಲ್ಲ, ಆದ್ದರಿಂದ ನಾನು ಶುಗರ್ನ ಕಡಿಮೆ ಹಾಕ್ಕೊತಾ ಇದ್ದೀನಿ. ಹಾಗೆ ಹಾಲು ಕಾಯಿಸಿ ತಣ್ಣಗೆ ಮಾಡಿ ಅದನ್ನು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲನ್ನ ನಾನೀಗ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ವೆನಿಲಾ ಐಸ್ ಕ್ರೀಮ್ನ ತೆಗೆದು ಐಸ್ ಕ್ರೀಮ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಈಗ ಈ ರೀತಿಲಿ ಗ್ರೈಂಡ್ ಮಾಡಿ ಅದನ್ನು ಇಟ್ಕೊಂಡಿದ್ದೀನಿ. ಈಗ ಅದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ ನಾನು. ನೋಡಿದ್ರಲ್ಲ, ನಾನು ಇದನ್ನು ಇಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಬೇಕು ಅನ್ನೋದಾದರೆ, ಇನ್ನೂ ನೀರಾಗೆ ಬೇಕು ಅನ್ನೋದಾದರೆ ನೀರು ಸಹ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಲೈಕ್ ಐಸ್ ಕ್ರೀಮ್ ತಿನ್ನೋ ಥರನೇ ಇರುತ್ತೆ, ಆದ್ದರಿಂದ ನಾನು ಈ ರೀತಿ ಇಷ್ಟು ಗಟ್ಟಿಗೆ ನಾನು ಈ ಕನ್ಸಿಸ್ಟೆನ್ಸಿಲಿ ನಾನು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈಗ ನಾನು ಅದಕ್ಕೆ ಮ್ಯಾಂಗೋ ಪೀಸ್ನ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ಇದ್ರ ಮೇಲೆ ವೆನಿಲಾ ಐಸ್ ಕ್ರೀಮ್ ಸಹ ಸರ್ವ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವನ್ ನಾನು ಐಸ್ ಕ್ರೀಮು ಸಹ ಹಾಕ್ಕೊಂಡು ಸರ್ವ್ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.